ಕಾವೇರಿ ಬೇಸ್ನ ಬಹಳಷ್ಟು ಜನಕ್ಕೂ ಆಗಿದೆ. ಇವತ್ತು ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗದ ಜನಗಳಿಗೆ ಕಾವೇರಿಯಿಂದ ಒಂದಷ್ಟು ಅನುಕೂಲ ಆಗಿದ್ರೆ ದೇವೇಗೌಡರು ಪ್ರಧಾನಿಯಾಗಿ ಅವತ್ತು ತೆಗೆದುಕೊಂಡಂತ ನಿರ್ಧಾರನೂ ಕೂಡ ಮುಖ್ಯವಾದಂತ ಕಾರಣ. ಹಾಗಾಗಿ ಇದರಲ್ಲಿ ಅದೇ ರೀತಿ ರೈಲ್ವೆ ಯೋಜನೆ, ಇವತ್ತು ಹಾಸನದಿಂದ ಬೆಂಗಳೂರಿಗೆ ನೇರವಾದಂತ ರೈಲ್ವೆ ಮಾರ್ಗ ಆಗಿದ್ರೆ ದೇವೇಗೌಡರ ಕಾಲದಲ್ಲಿ ಅದಾಗಿದ್ದು, ಅದನ್ನ ಅವರು ಅಪ್ರೂವ್ ಮಾಡಕ್ಕೆ ರಾಮವಿಲಾಸ್ ಪಾಸ್ವಾನ್ ರೈಲ್ವೆ ಮಿನಿಸ್ಟರ್ ಇದ್ರು. ಅದು ಎಕನಾಮಿಕಲಿ ನಾಟ್ ವಯಬಲ್ ಅಂತ ರಿಪೋರ್ಟ್ ಬಂತು. ಆದ್ರೂ ಕೂಡ ದೇವೇಗೌಡರು ಇನ್ಸಿಸ್ಟ್ ಮಾಡಿ ಅವರು ಒಂದು ಹಠ ಹಿಡಿದ್ರೆ ಸಾಮಾನ್ಯಕ್ಕೆ ಯಾವುದಕ್ಕೂ ಬಿಡೋದಿಲ್ಲ, ಆಗ್ಲೇಬೇಕು ಅಂತ ಹೇಳಿ ನಾನು ಪಕ್ಕದಲ್ಲಿದ್ದೆ. MP ಬಹಳ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ನಾವು. ಆ ಸಂದರ್ಭದಲ್ಲಿ ನಾನು ಗೌಡ್ರ ಹತ್ರ ಒಂದು ಹೇಳಿದೆ, ಸರ್ ನೀವೇನಾದ್ರೂ ಹಾಸನ ಬೆಂಗಳೂರು ರೈಲ್ವೆ ಲೈನ್ ಮಾಡೋದಾದ್ರೆ ಚಿಕ್ಕಮಗಳೂರು ಕೂಡ ರೈಲ್ವೆ ಮ್ಯಾಪ್ ಅಲ್ಲಿ ಬರಲೇಬೇಕು ಸರ್, ನಮ್ದು ಎಕನಾಮಿಕಲಿ ನಾಟ್ ವಯಬಲ್. ಕಡೂರಿಂದ ಚಿಕ್ಕಮಗಳೂರಿಗೆ ನೀವು ರೈಲ್ವೆ ಮಾಡೋದಾದ್ರೆ ಹಾಸನ ಬೆಂಗಳೂರು ರೈಲ್ವೆ ಮಾಡಿದ್ರೆ ಅದು ಬೇಡ ಇದು ಬೇಡ ಎರಡು ಬೇಡ ಅಂತ. ಅವ್ರಿಗೆ ಏನಪ್ಪ ಇದು ಕಷ್ಟ ಅಂತೇಳಿ ರಾಮವಿಲಾಸ್ ಪಾಸ್ವಾನ್ ನಮ್ಮ ಸ್ನೇಹಿತರಾಗಿದ್ರು, JP ಚಳವಳಿ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ. ನಿತೀಶ್ ಕುಮಾರ್, ನಾನು, ರಾಮವಿಲಾಸ್ ಪಾಸ್ವಾನ್, ಶರತ್ ಯಾದವ್ ಎಲ್ಲ ಆ ಸ್ನೇಹವನ್ನು ಬಳಸ್ಕೊಂಡು ನಾನು ಹೇಳಿದೆ, ನೋಡಿ ಹಿಂದಿನಲ್ಲಿ ಅವರಿಗೆ ದೊಡ್ಡವರಿಗೆ ಹಿಂದಿ ಅರ್ಥ ಆಗ್ತಿರ್ಲಿಲ್ಲ, ಅವ್ರದ್ದು ಮಾಡಿದ್ರೆ ನಮ್ದು ಮಾಡ್ಬೇಕು, ಎರಡೂ ಮಾಡಿದ್ರೆ ಮಾಡಲೇಬೇಡ, ಆಗೋದಿಲ್ಲ ಅಂತ ಹೇಳುವಂತ. ಆಗ ರಾಮವಿಲಾಸ್ ಪಾಸ್ವಾನ್ AP ಕರೆದು ಸಾಬ್ ಕ್ಯಾ ಹೈ ಉಸ್ನೆ ಶಂಕರ್ ಪೂಚ್ ರಹೆ ಅಂತ ಹೇಳಿದ್ರು. ಆಗ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗಕ್ಕೆ ಅಪ್ರೂವಲ್ ಸಿಕ್ತು. ಆಮೇಲೆ ಕಡೂರು ಚಿಕ್ಕಮಗಳೂರು ಏನೋ ರೈಲ್ವೆ ಮ್ಯಾಪ್ ಅಲ್ಲಿ ಬಂದಿದ್ರೆ ದೇವೇಗೌಡರೇ ಕಾರಣ, ರಾಮವಿಲಾಸ್ ಪಾಸ್ವಾನ್ ಕಾರಣ, ನಾನೇ ಪಕ್ಕದಲ್ಲಿ MP ಇದ್ದಿದ್ದರಿಂದ. ಹಾಗಾಗಿ ನೀನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಬೆಳೆಯೋದಂತಲ್ಲ, ನಮ್ಮ ಒಂದು ನಿರ್ಧಾರದಿಂದಾಗಿ ಇಡೀ ಪ್ರದೇಶ ಬೆಳೆಯುವಂತ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಅಲ್ಲಿ ನಮ್ಮ ಸಮುದಾಯದವರು ಶಾಸಕರು ಆಗಿರಬೇಕು, ಸಂಸತ್ತಿನಲ್ಲೂ ಇರಬೇಕು, ಮತ್ತೆ ಎಲ್ಲಾ ಸಂಪುಟಗಳಲ್ಲೂ ಕೂಡ ಪ್ರಮುಖ ಸ್ಥಾನಗಳಲ್ಲಿ ಇರುವಂತ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ಆ ರೀತಿಯ ಒಂದು ಸಾರ್ವಜನಿಕ ಹಿತಾಸಕ್ತಿ ಇರುವಂತವ್ರು, ಬದ್ಧತೆ ಇರುವಂತವ್ರು ಈ ಬೇರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿ ತೊಂದರೆ ಇಲ್ಲ, ಅವರು ಅದರಲ್ಲಿ ಅವರಿಗೆ ಸಿಗುವಂತ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕು, ಅವರಿಗೆ ಸಾಮಾಜಿಕ ಬದ್ಧತೆ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕು.